ಶನಿವಾರದ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪೋಷಕರೆಲ್ಲ ಆತಂಕ ಸೃಷ್ಟಿಯಾಗಿದೆ. ನಾನು ಮತ್ತೊಮ್ಮೆ ಸಾದಿಕ್ ಪಾಷಾ ಅವ್ರ ಬಳಿ ಹೋಗ್ತೀನಿ. ಸಾದಿಕ್ ಪಾಷಾ ಅವರೇ, ಪದೇ ಪದೇ ಅಂದರೆ ಈ ಡಿಬೇಟಲ್ಲಿ ಒಂದಿಷ್ಟು ವಿಚಾರಗಳು ಬರ್ತವೆ. ಹೌದು, ನಾನು ಈ ಡಿಬೇಟ್ನಲ್ಲಿ BJP ಆಗಲಿ ಕಾಂಗ್ರೆಸ್ಗೆ ಆಗಲಿ ಏನು ಹೇಳಲ್ಲ. ಓಕೆ, ಇದರಲ್ಲಿ ರಾಜಕೀಯ ತರೋದು ಬೇಡ ಅಂತ ನನಗೆ. ನೀವು ಆರಂಭದಲ್ಲೂ ಅದನ್ನೇ ಇವತ್ತು ನಾನು ಮಾತಾಡ್ತಾ ಇರೋದು ಮನಸ್ಸಿನಿಂದ ನಾನು ಮಾತಾಡ್ತಾ ಇರೋದು. ಬೇರೆ ಟೈಮ್ ಇದೆ ಇವ್ರಿಗೆ ಪಾಕಿಸ್ತಾನದ್ದು ಅದೆಲ್ಲ ನಾನು ಜವಾಬ್ ಕೊಡ್ತೀನಿ. ಇದರಲ್ಲಿ ನೋಡಿ, ದಯವಿಟ್ಟು ನಾನು ಹೇಳೋದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇದರಲ್ಲಿ ಮಾತ್ರ ರಾಜಕೀಯ ತರಬೇಡಿ, ಇದರ ಮೇಲೆ ಜ್ಞಾನ ಕೊಡಿ. ಮಕ್ಕಳ ಭವಿಷ್ಯದ ಮೇಲೆ, ಸ್ಕೂಲ್ಗಳು ಆಗಲಿ, ಎಜುಕೇಷನ್ ಮೇಲೆ, ಇದ್ರ ಮೇಲೆ ಜ್ಞಾನ ಕೊಟ್ಬಿಟ್ಟು ಒಂದು ನೋಡಿ, ಈಗ CET ಎಕ್ಸಾಮ್ ಆಗಲಿ, ಬೇರೆ ಇದು ಎಕ್ಸಾಮ್ ಆಗಲಿ, ಒಂದು ವರ್ಷ ಕಷ್ಟ ಮಾಡಿರ್ತಾರೆ. ಇಡೀ ಕುಟುಂಬ, ಒಂದು ಮಗ ಇರ್ತಾನೆ, ಹೆಣ್ಮಗು ಇರುತ್ತೆ, ಅವ್ರ ಮೇಲೆ ಕಷ್ಟ ಮಾಡಿಬಿಟ್ಟು ಅವನಿಗೆ ಮಾಡಿದ್ದಾರೆ. ಆ ಟೈಮ್ನಲ್ಲಿ ನೋಡಿ, ಈ ಜನಿವಾರ ಆಗಲಿ, ಉಡ್ದಾರ ಹಾಕ್ತಾರಲ್ಲ ಅದಾಗಲಿ, ಇದು ತೆಗೆಯೋದು, ಹಿಜಾಬು, ಹೆಣ್ಮಕ್ಳಿಗೆ ನೋಡಿ ಒಂದು ಅಭ್ಯಾಸ ಇರುತ್ತೆ, ಅದು ಇರಬೇಕು ತಲೆ ಮೇಲೆ. ಅದು ತೆಗೆದಿದ್ರೆ ಒಂದು ಮೈಂಡ್ ಇದಾಗತ್ತೆ. ಮುಸ್ಲಿಂ ಹೆಣ್ಮಕ್ಕಳಾಗಲಿ, ಕ್ರಿಶ್ಚಿಯನ್ ಅವ್ರಿಗೆ ಆಗಲಿ, ಹಿಂದೂ ಅವ್ರಿಗೆ ಆಗಲಿ, ಇದರಿಂದ ನೋಡಿ ತುಂಬ ಮನಸ್ಸಿಗೆ ನೋವಾಗತ್ತೆ. ಆ ಮಕ್ಕಳು ಸರಿಯಾಗಿ ಬರಲ್ಲ. ಅವಾಗ ಅದು ಪರಿಣಾಮ ಏನಾಗತ್ತಂದರೆ ಅವ್ರಿಗೆ ಇದರಲ್ಲಿ ರಿಸಲ್ಟು ಇದು ಬರುತ್ತೆ. ಆದರೆ ಈಗ ಏನಾಗಿದೆ, ಒಂದೇ ಇದು ಮಾಡಬೇಕಂತ ಕೆಲವು ಜನ ಇದ್ದಾರೆ ಇದರಲ್ಲಿ. ಏನಂದರೆ ಈ ಮನುಷ್ಯಕ್ಕೆ ಕಷ್ಟ ಕೊಡಬೇಕು ಅಂತ ಇದಿರುತ್ತೆ. ಅದರಲ್ಲಿ ನೋಡಿ, ಒಂದು ದೊಡ್ಡ ಇದು ಷಡ್ಯಂತ್ರ ನಡೀತಾ ಇದೆ ಕರ್ನಾಟಕನಲ್ಲಿ. ಎಜುಕೇಷನ್ ಹಿಂದೆ ಬರಬೇಕು ಅಂತ ಇದು ನಡೀತಾ ಇದೆ. ಅದು ನಡಿಬಾರ್ದು. ಯಾರಿದ್ದಾರೆ ಎಜುಕೇಷನ್ ಇಂದ ಏನು ಬರಬೇಕು ಎಲ್ಲ ನೋಡಿ. ಎಜುಕೇಷನ್ ಇಂದ ದೇಶ ಎಲ್ರಿ ನಮ್ದು ಅಲ್ಲ, ನಮ್ಮ ದೇಶಕ್ಕೆ ಫೈದೆ ಅಲ್ವಾ? ಮಕ್ಕಳು ನಮ್ಮ ಇದಾದ್ರೆ ಎಷ್ಟು ದೊಡ್ಡದಿಲ್ಲ. ಕರೆಕ್ಟ್. ಎಜುಕೇಷನ್ ನಲ್ಲಿ ಏನನ್ನ ಇದು ಅಟ್ಯಾಕ್ ಮಾಡಿದ್ರೆ, ಏನನ್ನ ಅವ್ರಿಗೆ ಡಿಸ್ಟರ್ಬ್ ಮಾಡಿಬಿಟ್ರೆ ಅವರು ಹಿಂದೆ ಹೋಗತ್ತಲ್ಲ. ಆದ್ರೆ ನಮ್ಮ ಕರ್ನಾಟಕ ಹಿಂದೆ ಹೋಗತ್ತಲ್ಲ. ಅದಕ್ಕೆ ನೋಡಿ, ಈ ಸಾಲಿ ಒಳ್ಳೆ ನೋಡಿ, PU ಸೆಕೆಂಡ್ ಇಯರ್ ನಲ್ಲಿ ಆಗ್ಲಿ, SLC ನಲ್ಲಿ ಒಳ್ಳೆ ಇದು ಬಂದಿದೆ ಕರ್ನಾಟಕದಲ್ಲಿ. ಒಳ್ಳೆ ಕೇರಳ ಹೆಸರು ಬರ್ತಾ ಇತ್ತು, ಈಗ ಕರ್ನಾಟಕ ಇದಿದೆ. ಅದಕ್ಕೆ ಇದರಲ್ಲಿ ಡಿಸ್ಟರ್ಬ್ ಮಾಡಬಾರ್ದು. ಮಕ್ಕಳಿಗೆ ಎಷ್ಟು ಆಗತ್ತೆ ಅಷ್ಟು ಸಹಾಯ ಮಾಡಬೇಕು, ಎಷ್ಟು ಆಗತ್ತೆ ಅಷ್ಟು ಕೋಆಪರೇಟ್ ಮಾಡಬೇಕು. ಹಿಂಗೆಲ್ಲ ಹಿಂಗೆ ಅಂತ ದೊಡ್ಡ ಬಂದ್ರೆ ಏನ ಇದ್ದಿದ್ರೆ ಆವಾಗ ಇದು ಮಾಡಲಿ. ಬರೋ ಮಕ್ಕಳಿಗೆಲ್ಲ ಜನಿವಾರ ತೆಗೀನಿ ಅಂದ್ರೆ ಏನ್ರಿ, ಧರ್ಮ ತೆಗೀನಿ ಅಂತ, ಇದರಿಂದ ಮನಸ್ಸಿಂದ ಧರ್ಮ ತೆಗಿ ಅಂತ ಹೇಳೋ ಮಾತ್ರಿ ಅದು. ಇದನ್ನು ಖಂಡಿಸ್ತೀವಿ ನಾವು, ಯಾರನ್ನಾಗ್ಲಿ ನಾವು ಖಂಡಿಸ್ತೀವಿ. ಇದು ಮಾಡಿರೋದು ತಪ್ಪು. ಎಸ್, ಚಿದಾನಂದ್ ಸರ್, ಈಗ KEA ನೀಡಿರುವಂತ ಡ್ರೆಸ್ ಕೋಡ್ ನಲ್ಲಿ ಸ್ಪಷ್ಟವಾಗಿದೆ, ಶಿವದಾರ, ಈ ಉಡ್ದಾರ ಆಗಿರ್ಬೋದು, ಜನಿವಾರ, ತಾಳಿ ಅದೆಲ್ಲ ತೆಗೆಸೋ ಆಗಿಲ್ಲ ಅಂತ ಹೇಳಿ. ಯಾಕಿದು ಪದೇ ಪದೇ ಆಗ್ತಾ ಇದೆ? ನನಗನ್ಸುತ್ತೆ ಇದು ಸರ್ಕಾರವನ್ನ ಮೀರಿ ನಡೀತಾ ಇರ್ಬೋದಲ್ಲ. ಕೆಲವೊಂದಿಷ್ಟು ಜನ ವೈಯಕ್ತಿಕವಾಗಿ ಅದನ್ನ ತಗೊಂಡು ಬೇಕು ಅಂತಾನೆ ಧರ್ಮಗಳ ನಡುವೆ ಬೆಂಕಿ ಹಚ್ಚಬೇಕು ಅಂತ ಕೆಲಸ ಮಾಡ್ತಾ ಇರ್ಬೋದಲ್ವಾ ಅಂತ. ಸರ್, ಈಗ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಈಗ ಜಸ್ಟ್ ಒಂದು SSC ಎಕ್ಸಾಮ್ದು ನಿಮ್ಗೆ ಉದಾಹರಣೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ತಾವು ಎಲ್ಲ ಬಹಳಷ್ಟು ನ್ಯೂಸ್ಗಳನ್ನ ಮಾಡಿದ್ರು. ಸರ್ಕಾರ ಒಂದು SOP ಮಾಡುತ್ತೆ, ಒಂದು ಎಕ್ಸಾಮ್ ಅನೌನ್ಸ್ ಮಾಡುತ್ತೆ. ಅದು ಮುಗಿಯೋವರೆಗೂ ಆ SOP ಫಾಲೋ ಮಾಡ್ಲೇಬೇಕು ಎಲ್ಲರೂ. ಕರೆಕ್ಟಾ? ಮಧ್ಯದಲ್ಲಿ ಏನ್ ಮಾಡ್ತು, ಮುಖ್ಯಮಂತ್ರಿಗಳಿಂದ ಹಿಡಿದು ಮಧು ಬಂಗಾರಪ್ಪ ಅವ್ರನ್ನ ಹಿಡಿದ್ಬಿಟ್ಟು ನಾವು ಹಿಂದಿಗೆ ಗ್ರೇಡ್ ಅನ್ನ ಕೊಡ್ತೀವಿ ಅಂತ ಚೇಂಜ್ ಮಾಡಿದ್ರು. ತಕ್ಷಣ ಹೈಕೋರ್ಟ್ ಅದನ್ನ ಸ್ಟಾಪ್ ಮಾಡಿ, ಇಲ್ಲ ನೀವು ಅಂಕಗಳನ್ನ ಕೊಡಿ ಅಂತ ಹೇಳಿದ್ರು. ಯಾಕಂದ್ರೆ ಅದು ಒಂದ್ಸತಿ SOP ಫಾರ್ಮ್ ಆದ್ಮೇಲೆ ಅಟ್ ಎನಿ ಕಾಸ್ಟ್ ಅದನ್ನ ಫಾಲೋ ಮಾಡ್ಲೇಬೇಕು ನಾವು. ಮಧ್ಯದಲ್ಲಿ ಅದನ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಬಹಳ ಮೊನ್ನೆ ನಡೆದಿರುವಂತಹ ಘಟನೆ ಎಲ್ಲರೂ ನೆನಪಿನಲ್ಲಿದೆ. ಅದೇ ರೀತಿ ಒಂದು ಹೊಸ ಸಂಹಿತೆಯನ್ನ ಎಕ್ಸಾಮ್ ಬೋರ್ಡ್ ಮಾಡಿದ ಮೇಲೆ ಅಟ್ ಎನಿ ಕಾಸ್ಟ್ ಅದನ್ನ ಎಲ್ಲರೂ ಫಾಲೋ ಮಾಡ್ಲೇಬೇಕು. ನಾನು ಅದನ್ನ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಇರಬಹುದು, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಆ ಒಂದು 5-6 ಜನ ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗಿರುತ್ತೆ ಇವತ್ತು ಎಕ್ಸಾಮ್ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಯಾರು ಬಂದು ಉತ್ತರ ಕೊಡ್ತಾರೆ ಇವಾಗ? ನಾನ್ ಕೇಳ್ತಿರೋದು, ನಿನ್ನೆ ತಕ್ಷಣ ಅವರಿಗೆ ಬಂಧಿಸಿ ಏನಾರೋ ಒಂದು ಕ್ರಮ ಕೈಗೊಂಡಿದ್ರೆ ಅವ್ರ ಮೇಲೆ, ಈ ಮೆಸೇಜ್ ನೆಕ್ಸ್ಟ್ 10 ವರ್ಷಗಳ ಕಾಲ ಹಾಗೆ ಇರೋದು. ಇವತ್ತು FIR ಮಾಡಿದ್ದಾರೆ ಕಾಟಾಚಾರಕ್ಕೆ. ಯಾಕೆ ಅಂದ್ರೆ ಮಾಧ್ಯಮಗಳು ಅದನ್ನ ಮುನ್ನೆಲೆಗೆ ತಂದ್ರು. ಮಾಧ್ಯಮಗಳಲ್ಲಿ ಚರ್ಚೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಪ್ರತಿಯೊಂದು ಚಾನೆಲ್ ಅವರು ಕಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವಾಗ ಅದು ಆಗಕ್ಕೆ ಆಯ್ತು ಅಂದ್ರೆ, ಇದೇನು ಮಾಧ್ಯಮದ ಜವಾಬ್ದಾರಿನ? ಇದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಇದು ಕರೆಕ್ಟ್. ಸರ್ಕಾರದ ಜವಾಬ್ದಾರಿ ಏನಿಲ್ವಾ ಇಲ್ಲಿ? ನಿನ್ನೆ ಸರ್ಕಾರ ಏನಾಗಿತ್ತು, ನಿನ್ನೆ ಪೊಲೀಸ್ ವ್ಯವಸ್ಥೆ ಏನಾಗಿತ್ತು, ಏನ್ ಮಾಡಿದ್ರು ಎಲ್ಲ ಸೇರ್ಕೊಂಡು? ಇವತ್ತು ಯಾವತ್ತು ನೀವು ಮಾಧ್ಯಮದಲ್ಲಿ ಈ ವಿಷಯನ ತೆಗೆದುಕೊಂಡು ಉಗಿಯಕ್ ಶುರು ಮಾಡಿದ್ರೋ ಸರ್ಕಾರದ ಹತ್ರ, ಮತ್ತೆ ಯಾರು ತಪ್ಪು ಮಾಡಿದ್ರೋ ಅವಾಗ ಬಂದಿದ್ದಾರೆ FIR ಮಾಡೋದಿಕ್ಕೆ. ಇದನ್ನ ನಾವು ಹೇಳ್ತಾ ಇರೋದು. ದಯವಿಟ್ಟು ನೀವು ಎಷ್ಟಾರ ಮಾತಾಡ್ಕೊಳ್ಳಿ, ಎಷ್ಟಾರ ನೀವು ಆರ್ಗ್ಯುಮೆಂಟ್ಸ್ ಮಾಡಿ, ನಮ್ಗೇನು ಬೇಜಾರಿಲ್ಲ. ಈ ಮಕ್ಕಳ ವಿಷಯ ಬಂದಾಗ ತಾವು ಒಂದು ಸ್ಟೆಪ್ ಹಿಂದಕ್ಕೆ ತಗೋಬಹುದು. BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ. ಸರ್, 3 ಜನನು ಕಳ್ರೆ ಸರ್, 2 ಮಾತಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಸಂಪೂರ್ಣವಾಗಿ ಹಾಳು ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇರೋದು ಈ 3 ಗೌರ್ಮೆಂಟ್ಗಳೇ.
ಯಾವ ಗೌರ್ಮೆಂಟ್ ಅಲ್ಲಿ ಬಂದಾಗ್ಲೂ ಯಾವ ಸರ್ಕಾರಿ ಶಾಲೆನೂ ಉದ್ಧಾರ ಆಗಿಲ್ಲ, ಎಲ್ಲ ಪ್ರೈವೇಟ್ ಶಾಲೆಗಳು. ನೀವು ಜಸ್ಟ್ ಡೇಟಾ ತೆಗೆದು ನೋಡಿ, ವರ್ಷಕ್ಕೆ 800ರಿಂದ 900 ಶಾಲೆ, ಹೊಸ ಶಾಲೆಗಳು ಕರ್ನಾಟಕದಲ್ಲಿ ಓಪನ್ ಆಗ್ತಾ ಇದೆ, ಪ್ರೈವೇಟ್ ಶಾಲೆಗಳು. ಎಷ್ಟು ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗಿರೋದು ರಾಜಕೀಯ ಅಲ್ಲ, ನಮ್ಗೆ ಚಿಂತೆ ಇರೋದು ಆ ಮಕ್ಕಳ ಒಂದು ಮಾನಸಿಕದ ಮೇಲೆ ಯಾರು ಗ್ಯಾರಂಟಿ ತಗೊಂತಾರೆ. ಇವತ್ತು ಸಹ ಆ ಮಕ್ಕಳು ಕೋರ್ಟ್ಗೆ ಹೋದ್ರೆ ಅವ್ರಿಗೆ ಖಂಡಿತವಾಗ್ಲೂ ಆಸ್ ಪರ್ SOP ಪ್ರಕಾರ ಯಾವುದೇ ಕಾರಣಕ್ಕೂ ಜನಿವಾರ ತಗ್ಸಂಗಿಲ್ಲ, ತಾಳಿ ತಗ್ಸಂಗಿಲ್ಲ. ಇವರು ಆ ತಪ್ಪನ್ನ ಮಾಡಿದ್ದಾರೆ. ಕರೆಕ್ಟ್. ಅದನ್ನ ನಾವು ಕೇಳ್ತಾ ಇರೋದಷ್ಟೇ ಆಸೆ ಪೋಷಕನಾಗಿ. ನಾನು ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದು, ನೀವ್ ಎಷ್ಟಾರ ಬಡ್ದಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ಎಸ್ ಸರ್. ಕೊನೆಯದಾಗಿ ನಾನು ನಿಮ್ಮನ್ನಷ್ಟೇ ಮಾತಾಡಿಸೋದು ಟೈಮ್ ಇಲ್ಲ. ಯಾಕೆ ಅಂತ ಅಂದರೆ ಈ ನೀವು ಸರ್ಕಾರದ ಮೇಲೆ ಭಾಳಷ್ಟು ಮಾತಾಡ್ತಾ ಇರಿ. ಯಾಕೆ ಅಂತಂದರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಆಗಬಾರ್ದು ಅಂತ ಹೇಳಿ. ಬಟ್ ಕೆಲವೊಂದು ಸರ್ಕಾರವನ್ನು ಮೀರಿ ಕೂಡ ಇಂಥ ಘಟನೆಗಳು ಆಗ್ತವೆ. ಅದಕ್ಕೆ ಏನು ಮಾಡಬಹುದು? ನೋಡಿ, ಸರ್ಕಾರವನ್ನ ಮೀರಿ ಘಟನೆಗಳು ಆದರೆ ಸರ್ಕಾರಕ್ಕೆ ಅಡ್ಮಿನಿಸ್ಟ್ರೇಷನ್ ಮೇಲೆ ಹಿಡಿತಾ ಇಲ್ಲ ಅಂತ ನೇರವಾದಂಥ ನನ್ನ ಆಪಾದನೆ. ಈಗ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲಾಕಪ್ ಡೆತ್ ಆಗುತ್ತೆ, ನಾವು ಯಾರ ಮೇಲೆ ಜವಾಬ್ದಾರಿ ಫಿಕ್ಸ್ ಮಾಡ್ತೀವಿ? ಸ್ಟೇಷನ್ ಹೌಸ್ ಆಫೀಸರ್, ಇನ್ಸ್ಪೆಕ್ಟರ್ ಮೇಲೆ. ಕರೆಕ್ಟು. ಸರ್ಕಾರದ ಅಡಿಯಲ್ಲಿ ನಡೆಯುವಂಥ ಇಷ್ಟು ದೊಡ್ಡ ಪರೀಕ್ಷೆಯಲ್ಲಿ ಅವಘಡ ಆದಾಗ, ಈ ರೀತಿ ಅವಮಾನ ಆದಾಗ ನಾವು ರೆಸ್ಪಾನ್ಸಿಬಿಲಿಟಿನ ಯಾರ ಮೇಲೆ ಫಿಕ್ಸ್ ಮಾಡಬೇಕು? ನ್ಯಾಚುರಲಿ ಆನ್ ದಿ ಚೀಫ್ ಮಿನಿಸ್ಟರ್, ಸರ್ಕಾರದ ಮೇಲೇ ಮಾಡಬೇಕು. ನಾವಿಲ್ಲಿದ್ದುಕೊಂಡು ತಮಿಳುನಾಡು ಸರ್ಕಾರನೋ ಕೇರಳ ಸರ್ಕಾರನೋ ಅಥವಾ ದೆಹಲಿಯ ನ್ಯಾಷನಲ್ ಗೌರ್ಮೆಂಟನ್ನು ಫಿಕ್ಸ್ ಮಾಡೋಕ್ಕಾಗುತ್ತಾ? ನಾನು ಹೇಳೋದಿಷ್ಟೇ, ಎಕ್ಸಾಮಿನೇಷನ್ಗೆ ಕ್ರೈಸ್ತ ಧರ್ಮಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಬರ್ತಾರೆ, ಇಸ್ಲಾಂ ಧರ್ಮಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಬರ್ತಾರೆ, ಕ್ವಿಕ್ ಆಗಿ ಹಿಂದೂ ಧರ್ಮಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಬರ್ತಾರೆ. ಕ್ರೈಸ್ತ ಧರ್ಮಕ್ಕೆ ಸೇರಿದಂಥವರಿಗೆ ಶಿಲುಬೆ ಯಾರು ಬಿಚ್ಚಲ್ಲ, ಮುಸ್ಲಿಮರಿಗೆ ಅವ್ರದ್ದು ಯಾವುದು ಐಡೆಂಟಿಟಿ ಇರ್ತದೆ ಅದನ್ನು ಬಿಚ್ಚಲ್ಲ. ಅದು ಯಾಕೆ? ಅದು ಹಿಂದೂಗಳಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ಬ್ರಾಹ್ಮಿನ್ ಕಮ್ಯುನಿಟಿಯನ್ನೇ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ. ಯಾಕೆ? ಈಗ ಲಾಸ್ಟ್ ವರ್ಷ ಆಯ್ತಲ್ಲ, ಅವ್ರನ್ನ ನೀವು ಡಿಸ್ಮಿಸ್ ಮಾಡಿದ್ದಿದ್ರೆ ಇವ್ರು ಪಾಠ ಕಲಿಯೋರು, ಅವ್ರ ಮೇಲೆ ಏನು ಕ್ರಮ ಇಲ್ಲ. ನಾನು ಹೇಳದ್ನಲ್ಲ, ಒಂದು ತಪ್ಪೊಪ್ಪಿಗೆ ಲೆಟರ್ ಬರ್ಸ್ಕೊಳ್ತಾರೆ, ತಂದೆ ತಾಯಿನ ಕರೆಸ್ತಾರೆ, ಅವನು ತಪ್ಪು ಮಾಡಿದವನ್ನ ಇವನ್ ಕಾಲಿಗೆ ಬೀಳಿಸ್ತಾರೆ, ರಾಜಿ ಮಾಡಿ ಕಳಿಸ್ತಾರೆ. ಒಂದಂತೂ ಸ್ಪಷ್ಟ, ನೀವು ಹೇಳಕ್ ಬರ್ತಾರೆ ಕಠಿಣ ಕ್ರಮ ಆಗ್ತಾ ಇಲ್ಲ ಅಂತ ಹೇಳಿ. ಕಠಿಣ ಕ್ರಮ ಅಂತ ಕಾಂಗ್ರೆಸ್ನವ್ರು ಹೇಳಿದ್ರೆ ಅದಕ್ಕಿಂತ ಹಾಸ್ಯಾಸ್ಪದ ಸ್ಟೇಟ್ಮೆಂಟ್ ಇನ್ನೊಂದು ಇಲ್ವೇ ಇಲ್ಲ. ಕಠಿಣ ಕ್ರಮ ಅನ್ನೋದನ್ನ ಅವ್ರು ಬಳಸಲೇಬಾರ್ದವ್ರು. ಎಸ್ ಸರ್. ಅದು ಕಾಮಿಡಿ ಆಗೋಗಿದೆ. ಕಠಿಣ ಕ್ರಮ ಕಾಮಿಡಿ ಅದು. ಎಸ್. ಕೊನೆಯದಾಗಿ ಏನ್ ಮಾಡ್ತೀರಿ ಸರ್? ಈಗ ಲಾಸ್ಟ್ ಇದು ನೆಕ್ಸ್ಟ್ ಆಗಬಾರ್ದು ಸರ್. ಅವ್ರನ್ನ ಬಂಧಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಪೊಲೀಸ್ನವರಿಗೆ ಖಂಡಿತವಾಗ್ಲೂ ಹೇಳ್ತದೆ. ಯಾಕೆಂದರೆ ಇದೊಂದು ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು. ಅದು ಹಿಂದೂನೇ ಆಗಲಿ, ಕ್ರೈಸ್ತನೇ ಆಗಲಿ, ಮುಸಲ್ಮಾನೇ ಆಗಲಿ ಸರ್, ಅವರ ಭಾವನಾತ್ಮಕವಾಗಿ ವಿಚಾರಗಳಿಗೆ ಧಕ್ಕೆ ತರುವಂಥ ಕೆಲಸ ಅಲ್ಲಿ ವಸ್ತ್ರ ಸಂಹಿತೆಯಲ್ಲಿ ಕೊಟ್ಟಿದ್ದಾರೆ ನೀಟಾಗಿ. ಅದನ್ನು ಮಾಡಬಾರ್ದು. ಇದನ್ನು ನಾನು ಖಂಡಿಸ್ತೀನಿ. ಜೊತೆಗೆ ಅವ್ರ ಮೇಲೆ ಕ್ರಮ ಆಗ್ತದೆ. ಎಸ್, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ. ಚಿದಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಜಾಯ್ನ್ ಆಗಿದ್ರಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇಂಥ ಘಟನೆಗಳಾದಾಗ ಯಾರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೋ ಇಲ್ವೋ ಗೊತ್ತಿಲ್ಲ, ವಿದ್ಯಾರ್ಥಿಗಳ ಮನಸ್ಥಿತಿ ಮೇಲೆ ಸಿಕ್ಕಾಪಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಇದರ ಬಗ್ಗೆ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಗಮನ ಹರಿಸಬೇಕು ಅಂತ